10ರಂದು ಕೋಲಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಮನ. ಕೋಲಾರ ಹಾಗೂ ಬಂಗಾರಪೇಟೆಗೆ ಜುಲೈ 10ರಂದು ಜಾತ್ಯತೀತ ಜನತಾದಳ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ. ಜೆಡಿಎಸ್ ಪಕ್ಷದ ಪುನಶ್ಚೇತನ ಹಾಗೂ ಸಂಘಟನೆ ಮಾಡುವ ಕುರಿತು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಗುರುವಾರ 2 ಗಂಟೆಗೆ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಆಗಮಿಸಿದ ಬಳಿಕ ಬೈಕ್ ರ್ಯಾಲಿ ಮಾಡಿ ಸ್ವಾಗತ ಮಾಡುತ್ತೇವೆ. ನಂತರ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ನಂತರ ಭೈರೇಗೌಡ ನಗರದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ನಿಖಿಲ್ ಕುಮಾರಸ್ವಾಮಿ ಜೊತೆಗೂಡಿ ರಾಜ್ಯ ಮಟ್ಟದ ಜೆಡಿಎಸ್ ನಾಯಕರು ಆಗಮಿಸಲಿದ್ದಾರೆ. ಇನ್ನು ಸಮಾವೇಶದಲ್ಲಿ ಆನ್ಲೈನ್ ಮೂಲಕ ಸದಸ್ಯತ್ವ ಮಾಡುವ ಕಾರ್ಯಕ್ರಮವನ್ನು ಸಹ ಮಾಡುತ್ತಾ ಇದ್ದು, ಇದುವರೆಗೂ 50 ಲಕ್ಷಕ್ಕೂ ಹೆಚ್ಚು ಜನ ಸದಸ್ಯತ್ವ ಪಡೆದಿದ್ದಾರೆ ಅಂತ ಕೋಲಾರ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕೋಲಾರ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಎಂಎಲ್ಸಿ ಇಂಚರ ಗೋವಿಂದರಾಜು, ನಟರಾಜ್, ಶಬರೀಶ್ ಯಾದವ್, ರಾಜೇಶ್, ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ 60 ದಿನಗಳ ಪ್ರವಾಸ ಕೈಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಬಂಗಾರಪೇಟೆ 2 ಕ್ಷೇತ್ರಕ್ಕೆ 10ನೇ ತಾರೀಕು ಗುರುವಾರ ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಂತರ ಪಕ್ಷನ ಪುನಶ್ಚೇತನಗೊಳಿಸಬೇಕು, ಆ ನಿಟ್ಟಿನಲ್ಲಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಗೆ, ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು 2 ಗಂಟೆ ಸಮಯಕ್ಕೆ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಆಗಮಿಸಿ 2 ಗಂಟೆಯಿಂದ 3 ಅಥವಾ 3:30 ತನಕ ಬೈಕಲ್ಲಿ ಹೊರಟು ಸರಿಸುಮಾರು 700-800 ಜನ ಯುವ ಮಿತ್ರರ ಒಂದು ಬೈಕ್ನಲ್ಲಿ ತಂಡದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಸತ್ಯಸಾಯಿ ಬಾಬಾ ದೇವಸ್ಥಾನದ ಏನು ಗುರುಪೂರ್ಣಿಮೆ ಒಂದು ಪೂಜಾ ಕಾರ್ಯಕ್ರಮದಿಂದ ಆ ದೇವಸ್ಥಾನದಲ್ಲಿ ಅಲ್ಲಿ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು ಹಾಗೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೈಕ್ ರ್ಯಾಲಿ ಮೊದಲುಗೊಂಡು ತದನಂತರ ಭೈರವಾಡ ನಗರದಲ್ಲಿ ಅಲ್ಲಿ ಮೈದಾನದಲ್ಲಿ ಆಯೋಜನೆ ಮಾಡತಕ್ಕಂಥ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ, ಅದು ಕಾರ್ಯಕರ್ತರ ಸಮಾವೇಶ. ಸರಿಸುಮಾರು 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಭೆ. ಅದರ ಒಂದು ನಿಖಿಲ್ ಕುಮಾರಸ್ವಾಮಿರವರ ಜೊತೆಯಾಗಿ ಅನೇಕ ರಾಜ್ಯ ನಾಯಕರು ಹಾಗೆ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು, ಜಿಲ್ಲೆಯ ನಮ್ಮ ಜೆಡಿಎಸ್ ಪಕ್ಷದ ಶಾಸಕರುಗಳು, ಮುಖಂಡರುಗಳು, ಜೊತೆಯಾಗಿ ಒಂದು ನೋಂದಣಿ ಅಂದರೆ ನಮ್ಮ ಮಿಸ್ ಕಾಲ್ ಕೊಟ್ಟು ಅದರ ಮೂಲಕ ಆನ್ಲೈನಲ್ಲಿ ನೋಂದಣಿ ಆಗ್ತಕ್ಕಂಥ ಸದಸ್ಯತ್ವ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಒಂದು ಮಿಸ್ ಕಾಲ್ ತಮಗೆ ಹೇಳ್ತೀನಿ. ಆ ಮಿಸ್ ಕಾಲ್ಗೆ ಈಗಾಗಲೇ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಮಿಸ್ ಕಾಲ್ ಕೊಟ್ಟು ಅದರಿಂದ ನಮ್ಮ ಸದಸ್ಯರನ್ನು ಕೂಡ ಪಡೆದಿದ್ದಾರೆ.